ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಟಫಲ್ ಫ್ಯಾಕ್ಟ್ಸ್. ಬಾಗಲಕೋಟೆ ಡಿಸ್ಟಿಕ್ನ ಮತ್ತು ಬೆಳಗಾವಿ ಜಿಲ್ಲೆಯ ಅಚ್ಚುಮೆಚ್ಚಿನ ಚಾನೆಲ್ ಆದಂತಹ ಟಫಲ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ, ಪರಿಶುದ್ಧವಾದ ಆಹಾರವನ್ನು ಸರ್ವಸಾಮಾನ್ಯರಿಗೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಒಂದು ಅಭಿಯಾನ. ಪರಿಶುದ್ಧವಾದಂಥ ಆಹಾರ ಅಂದರೆ ಯಾವುದು? ಉದಾಹರಣೆ, ಶ್ರೀಸಾಮಾನ್ಯರಿಂದ ಹಿಡಿದು ಶ್ರೀಮಂತರ ವರ್ಗದವರೆಗೂ ಕೂಡ ಲಭ್ಯ ಆಗ್ತಾ ಇರುವಂತಹ ಒಂದು ಆಹಾರ ಪದ್ಧತಿಯಲ್ಲಿ ಒಂದನೇದಾಗಿ ನೋಡೋಣ. ಇದರಲ್ಲಿ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಾವು ಗಾಂಧೇನಿ ಅಂತೇಳಿ ನಾವು ಕರಿತೀವಿ. ಪ್ರತಿಯೊಂದು ಆಹಾರಕ್ಕೂ ಕೂಡ ಮೂಲ ಮಂತ್ರ ಗಾಂಧೇನಿಯಿಂದನೇ ಪ್ರಾರಂಭ ಆಗುವಂಥ ಪ್ರತಿಯೊಂದು ಒಗ್ಗರಣೆ ಐಟಮ್ಗಳು, ಒಗ್ಗರಣೆಯ ಒಂದು ತಿಂಡಿ ತಿನಿಸುಗಳನ್ನು ನಾವು ನೋಡ್ತಾ ಇದ್ದೇವೆ. ಗಾಂಧೇನಿ ಒಬ್ಬ ವರ್ತಕರ ಹತ್ತಿರ ನಾವು ಚರ್ಚೆ ಮಾಡಿದಾಗ ಒಬ್ಬರು ವ್ಯಾಪಾರಸ್ಥರು ಹೇಳಿದರು, 1 kg ಗಾಂಧೇನಿಗೆ ಎಷ್ಟು ಅಂತ ರೇಟ್ ಕೇಳಿದೀನದಲ್ಲ. ಆಡು ಭಾಷೆಯಲ್ಲಿ ಮಾತಾಡೋದ್ರಿಂದ ಶ್ರೀಸಾಮಾನ್ಯರು ಕೂಡ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಗೊತ್ತಿರಲಿ ಅಂತ ಒಂದು ಮಾತು ಹೇಳ್ತೀನಿ. ಗಾಂಧೇನಿ ಒಂದು ಬೆಲೆ 130 ರೂಪಾಯಿ kg ಆಗಿ ಮಾರ್ಕೆಟ್ನಲ್ಲಿ ಇದೆ. 130 ರೂಪಾಯಿ kg ಗಾಂಧೇನಿ ಇದ್ದರೆ 1 kg ಗಾಂಧೇನಿ ಆಗಬೇಕಾದ್ರೆ 3 kg 15 ಗ್ರಾಮ್ ಶೇಂಗಾ ಬೇಕು. 1 kg ಶೇಂಗಾದ ಕಿಮ್ಮತ್ತು 90 ರೂಪಾಯಿ ಇದೆ ಮಾರ್ಕೆಟ್ನಲ್ಲಿ. 90 ರೂಪಾಯಿ ಇದೆ ಅಂತಂದರೆ 3 kg ಗಾಂಧೇನಿಗೆ 9 27 270 ರೂಪಾಯಿ ಆಯಿತು. 15 ಗ್ರಾಮಿಂದ ಏನಾದರೂ ಕೂಡ ಹಿಡಿದ್ರೆ ಸುಮಾರು ಒಂದು 10 ರೂಪಾಯಿ ಆಗುತ್ತೆ. 280 ರೂಪಾಯಿ ಗಾಂಧೇನಿ. ಆದರೆ ಇದರ ಸಾಗಾಣಿಕೆ ವೆಚ್ಚ ಏನು, ಇದರ ಒಂದು ಜಾಹೀರಾತು ಏನು, ಇದರ ಟ್ರಾನ್ಸ್ಪೋರ್ಟೇಷನ್ ಏನು, ಇದರ ಡೀಲರ್ ಕಮಿಷನ್ ಏನು, ಹೋಲ್ಸೇಲರ್ ಕಮಿಷನ್ ಏನು, ರಿಟೇಲರ್ ಕಮಿಷನ್ ಏನು, ಇವನ್ನೆಲ್ಲವನ್ನು ನಾವು ನೋಡಿಕೊಂಡಾಗ ಅನಿಸುತ್ತೆ ಸುಮಾರು 320 ರೂಪಾಯಿ ಕೊಟ್ಟಾಗ 1 kg ಶೇಂಗಾ ಎಣ್ಣೆ ಮಾರ್ಕೆಟ್ನಾಗ ಲಭ್ಯವಿರಲು ಸಾಧ್ಯ. ಆದರೆ ಅದೇ 130 ರೂಪಾಯಿಗೆ 1 kg ಶೇಂಗಾ ಎಣ್ಣೆ ಅಂತ ಹೇಳ್ತಾರೆ. ಅದರಲ್ಲಿ ಕಮಿಷನ್ ಇಲ್ವಾ, ಅದರಲ್ಲಿ ಲಾಭಾಂಶ ಎಷ್ಟು, ಇವನ್ನೆಲ್ಲ ನೋಡಿಕೊಂಡಾಗ ನಮಗನ್ಸುತ್ತೆ ಪರಿಶುದ್ಧವಾದ ನಮಗೆ ಶೇಂಗಾ ಎಣ್ಣೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆಯಾ? ಹಾಗಾದರೆ ಅವರು ಮಾಡ್ತಾ ಇರೋದು ಆಹಾರದಲ್ಲಿ ಮಿಶ್ರಣನ? ಹಾಗಾದರೆ ಏನನ್ನು ಮಿಶ್ರಣ ಮಾಡ್ತಾ ಇದ್ದಾರೆ, ಎಷ್ಟನ್ನು ಮಿಶ್ರಣ ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಧನ್ಯವಾದ.